ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ 29ನೆಯ ಸರ್ಗಕ್ಕೆ ಸ್ವಾಗತ. ರಾಕ್ಷಸಿಯರ ನಿರಂತರವಾದಂತಹ ಆ ಭಯದ ಕಾರಣದಿಂದಾಗಿ ಶೋಕಗ್ರಸ್ತಳಾಗಿ ಇನ್ನು ತಾನು ಜೀವವನ್ನು ಕಳೆದುಕೊಳ್ಳಬೇಕೆಂಬಂತಹ ಸ್ಥಿತಿಗೆ ತಲುಪಿದ್ದಂತಹ ಸೀತೆಗೆ ಆ ಸಂದರ್ಭದಲ್ಲಿ ತ್ರಿಜಟೆಗೆ ಬಿದ್ದಂತಹ ಬೆಳಗಿನ ಜಾವದ ಕನಸು, ಅದನ್ನು ಆಕೆ ರಾಕ್ಷಸಿಯರ ಬಳಿ ಹೇಳಿಕೊಂಡಾಗ ಆ ಅದೇ ರಾಕ್ಷಸಿಯರು ಆರ್ತರಾಗಿ ಆಕೆಯ ಪಾದಗಳಲ್ಲಿ ಬಿದ್ದು ಶರಣು ಬೇಡುತ್ತಾರೆ. ಅದೇ ಸಂದರ್ಭದಲ್ಲಿ ಸೀತೆಯೇ ಆದರೂ ಕೂಡ ನಾನು ಪ್ರಾಣ ಕಳೆದುಕೊಳ್ಳುವುದೇ ಯೋಗ್ಯ, ಹೇಗೂ 2 ತಿಂಗಳಲ್ಲಿ ರಾಕ್ಷಸನು ನನ್ನನ್ನು ತಿಂದು ಹಾಕುತ್ತಾನಲ್ಲ ಎಂದು ಆಕೆ ಭಯಗ್ರಸ್ತಳಾಗಿದ್ದಾಗಲೇ ಆಕೆಗೆ ಶುಭ ಶಕುನಗಳು ಕಾಣಿಸಿಕೊಳ್ಳುತ್ತಿವೆ. ತಥಾಗತ ತಥಾಗತಾಂ ತಾಂ ವ್ಯತಿತಾಮನಿಂದಿತಾಂ ವ್ಯಪೇತ ಹರ್ಷಾಂ ಪರಿದೀನ ಮಾನಸಾಂ ಶುಭಾಂ ನಿಮಿತ್ ನಿಶುಭಾನಿ ಬೇಜಿರೆ ನರಂ ಶ್ರೇಯಾ ಜುಷ್ಟಮಿವೋಪಜೀವಿನಃ. ಹಾಗೆ ಶಿಂಶುಪಾ ವೃಕ್ಷದ ರೆಂಬೆಯನ್ನು ಆಶ್ರಯಿಸಿ ನಿಂತಿದ್ದ, ಪ್ರಾಣತ್ಯಾಗಕ್ಕಾಗಿ ಸಿದ್ಧಳಾದ ವ್ಯಥೆ ಪಡುತ್ತಿರುವ ದೋಷರಹಿತೆಯು ಸಂತೋಷವಿಲ್ಲದವಳು ದೈನ್ಯದಲ್ಲಿರುವ ಆ ಶುಭಾಂಗಿ ಸೀತಾದೇವಿಗೆ ಶ್ರೀಮಂತನನ್ನು ಸೇವಕರು ಆಶ್ರಯಿಸುವಂತೆ ಶುಭ ಶಕುನಗಳು ಆಗತೊಡಗಿದವು. ತಸ್ಯಾಶುಭಂ ವಾಮಮರಾಳ ಪಕ್ಷ್ಮರಾಜೀವ್ರತಂ ರಕ್ಷ್ಮ ಕೃಷ್ಣ ವಿಶಾಲ ಶುಕ್ಲಂ ಆಸ್ಪಂದತೈಕಂ ನಯನಂ ಸುಕೇಶ್ಯ ಮೀನಾಹತಂ ಪದ್ಮ ವಿವಾಭಿತಾಮ್ರಂ. ಕೇಶ ಸೌಂದರ್ಯದಿಂದ ಒಪ್ಪುತ್ತಿದ್ದ ಆ ಸೀತಾದೇವಿಯ ಕಣ್ಣುಗಳು ಡೊಂಕಾದ ಮತ್ತು ಸುಂದರವಾದ ರೆಪ್ಪೆಯ ಕೂದಲಿನ ಸಾಲಿನಿಂದ ಆವೃತವಾಗಿದ್ದವು. ಮಧ್ಯದಲ್ಲಿ ಕಪ್ಪಾಗಿಯೂ ಸುತ್ತಲೂ ಬೆಳ್ಳಗೂ ವಿಶಾಲವಾಗಿದ್ದವು. ಅವುಗಳಲ್ಲಿನ ಎಡ ಕಣ್ಣು ಮೀನಿನಿಂದ ಅಲ್ಲಾಡಿಸಲ್ಪಟ್ಟ ಕೆಂದಾವರೆಯಂತೆ ಅದುರುತ್ತಿತ್ತು. ಸ್ತ್ರೀಯರಿಗೆ ವಿಶೇಷವಾಗಿ ಎಡಕಣ್ಣು, ಎಡಭುಜ ಹಾಗೂ ಎಡತೊಡೆಗಳು ಅದುರುವುದು ಶುಭ ಲಕ್ಷಣವೆಂದೇ ಹೇಳುತ್ತಾರೆ. ಭುಜ ಚಾರ್ವಂ ಚಾರ್ವಂ ಚಿತಪೀನ ವೃತ್ತ ಪರಾರ್ಧ್ಯ ಕಾಳಾಗರು ಚಂದನಾರ್ಹ ಅನುತ್ತಮೇನಾದ್ಯುಷಿತ ಪ್ರಿಯೇಣ ಚಿರೇಣ ವಾಮ ಸಮವೇಪತಾಶು. ಸೀತಾದೇವಿಯ ಎಡಭುಜವು ಸುಂದರವಾಗಿಯೂ ಮನೋಹರವಾಗಿಯೂ ಎದ್ದಿತು. ಅದು ದುಂಡಾಗಿಯೂ ದಪ್ಪವಾಗಿಯೂ ಎದ್ದು ಶ್ರೇಷ್ಠವಾದ ಅಗರು ಚಂದನಾದಿ ಸುಗಂಧ ದ್ರವ್ಯಗಳ ಅನುಲೇಪನಕ್ಕೆ ಅರ್ಹವಾಗಿದ್ದು, ಸರ್ವಶ್ರೇಷ್ಠನಾದ ಶ್ರೀರಾಮಚಂದ್ರನ ಸಂಪರ್ಕವನ್ನು ಬಹಳ ಕಾಲದಿಂದ ಹೊಂದಿದ್ದ ಆ ಭುಜವೂ ಕೂಡ, ಅಂದರೆ ಆಕೆಯ ಎಡಭುಜವೂ ಕೂಡ ಅದುರತೊಡಗಿತು. ಗಜೇಂದ್ರ ಪ್ರತಿಮಶ್ಚಪೇನ ಸ್ವಯೋರ್ದ್ರಯೋ ಸಂಹತಯೋ ಸುಜಾತಃ ಪ್ರಸ್ಪಂದಮಾನಃ ಪುನರೂರುರಸ್ಯ ರಾಮಂ ಪುರಸ್ತಾತ್ ಸ್ಥಿತಮಾಚಚಕ್ಷೆ. ಸೀತೆಯ 2 ತೊಡೆಗಳು ಪರಸ್ಪರ ಘರ್ಷಿಸುತ್ತಿದ್ದವು. ಅದರಲ್ಲಿ ಮದಿಸಿದ ಆನೆಯ ಸೊಂಡಿಲಿನಂತಿದ್ದ ದಪ್ಪನಾದ ಅವಳ ಎಡತೊಡೆಯು ಅದುರುತ್ತಿದ್ದು, ಅದು ಶ್ರೀರಾಮನು ತನ್ನ ಎದುರಿಗೆ ಇರುವಂತೆ ಸೂಚಿಸುತ್ತಿತ್ತು. ಶುಭಂ ಪುನರ್ಹೇಮ ಸಮಾನವರ್ಣಮೀಷದ್ರಜೋಧ್ವಸ್ತಮಿಮಾಮಲಕ್ಷ್ಯಾಕ್ಷಾಃ ವಾಸಸ್ಥಿತಾಯ ಶಿಖರಾಗ್ರದತ್ತ ಕಿಂಚಿತ್ ಪರಿಸ್ರಂ ಸತಚಾರುಗಾತ್ರ್ಯಾ. ಸುಂದರ ಗಾತ್ರಳಾದ ಆ ಸೀತಾದೇವಿಯ ನಯನಗಳು ನಿರ್ಮಲವಾಗಿದ್ದವು. ಅವಳ ದಂತ ಪಂಕ್ತಿಗಳು ದುಂಡಾಗಿಯೂ ದಾಳಿಂಬೆಯ ಬೀಜದಂತೆ ಮನೋಹರವಾಗಿದ್ದವು. ಎಡತೊಡೆಯ ಅದುರಿಕೆಯಿಂದಾಗಿ ಸೀತಾದೇವಿಯು ಹುಟ್ಟಿದ್ದ ಬಂಗಾರ ಬಣ್ಣದ ಧೂಳಿನಿಂದ ಮಸುಕಾದ ವಸ್ತ್ರವು ಸ್ವಲ್ಪ ಕೆಳಕ್ಕೆ ಜಾರಿತು. ಹೀಗೆ ವಸ್ತ್ರವು ಸ್ವಲ್ಪ ಕೆಳಕ್ಕೆ ಜಾರುವುದು ಆಕೆಯ ಭರ್ತೃಗಮನದ, ಅಂದರೆ ಆಕೆಯ ಪತಿಯ ಆಗಮನದ ಸೂಚನೆಯಾಗಿದೆ. ಏತೈರ್ನಿಮಿತ್ತೈರಪರೈಶ್ಚ ಸುಭ್ರೂಃ ಸಂಬೋಧಿತಾ ಪ್ರಾಗಪಿ ಸಾಧು ಸಿದ್ಧೈಃ ವಾತಾತಪಕ್ಷಾಂತಮಿವ ಪ್ರನಷ್ಟಂ ವರ್ಷೇಣ ಬೀಜಂ ಸಂಜಹರ್ಷ. ಸುಂದರವಾದ ಹುಬ್ಬುಗಳಿಂದ ಕೂಡಿದ್ದ ಸೀತಾದೇವಿಯು ಕಂಡು ಬಂದ ಶುಭ ಸೂಚಕ ಶಕುನಗಳಿಂದಲೂ
ಹಿಂದೆ ಸತ್ಪುರುಷರು ಹೇಳಿದ ಮಾತುಗಳಿಂದಲೂ ಪ್ರೋತ್ಸಾಹಿತಳಾಗಿ ಗಾಳಿಯಿಂದಲೂ ಬಿಸಿಲಿನಿಂದಲೂ ಒಣಗಿ ಹೋದ ಬೀಜವು ಮಳೆಯಿಂದ ಮೊಳಕೆಯೊಡೆದು ಮೇಲಕ್ಕೆ ಬರುವಂತೆ ಅವಳು ಸಂತೋಷಗೊಂಡಳು. ತಸ್ಯಾ ಪುನರ್ಬಿಂಬಫಲಾಧರೋಷ್ಠಂ ಸ್ವಕ್ಷಿಭ್ರುಕೇಶಾಂತಮರಾಲಪಕ್ಷ್ಮ ವಕ್ತ್ರಂ ಬಭಾಸೆ ಸ್ಮಿತಶುಕ್ಲದಂಷ್ಟ್ರಂ ರಾಹೋರ್ಮುಖಶ್ಚಂದ್ರ ಇವ ಮುಕ್ತಃ. ಸೀತಾದೇವಿಯ ಮುಖವು ತೊಂಡೆ ಹಣ್ಣಿನಂತೆ ಕೆಂಪಾದ ತುಟಿಗಳಿಂದ ಪರಿಶೋಭಿಸುತ್ತಿತ್ತು. ಸುಂದರವಾದ ಕಣ್ಣುಗಳಿಂದಲೂ ಡೊಂಕಾದ ಹುಬ್ಬುಗಳಿಂದಲೂ ರೆಪ್ಪೆಗಳಿಂದಲೂ ಮುಂಗುರುಳುಗಳಿಂದಲೂ ಶುಭ್ರವಾಗಿಯೂ ಬಿಳುಪಾಗಿಯೂ ಇದ್ದ ಹಲ್ಲುಗಳಿಂದಲೂ ರಾರಾಜಿಸುತ್ತಿದ್ದಿತು. ಅಂತಹ ಮುಖವು ಬಾಹುವಿನಿಂದ ಬಿಡಲ್ಪಟ್ಟ ಚಂದ್ರ ಬಿಂಬದಂತೆ ಪ್ರಕಾಶಿಸುತ್ತಿತ್ತು. ಸಾವೀತ ಶೋಕ ವ್ಯಪನೀತ ಚಂದ್ರಿ ಶಾಂತಜ್ವರ ಹರ್ಷ ವಿವೃದ್ಧ ಸತ್ವ ಅಶೋಭಯತ್ ಅಶೋಭತಾರ್ಯ ವದನೇನ ಶುಕ್ಲೆ ಶೀತಾಂಶುನಾ ರಾತ್ರಿರಿವೋದಿತೇನ. ಪೂಜ್ಯಳಾದ ಸೀತಾದೇವಿಯ ಶೋಕವು ದೂರವಾಯಿತು, ಆಂದೋಲನ ತೊಲಗಿ ಹೋಯಿತು. ಮನಸ್ಸಿನ ಸಂತಾಪವನ್ನು ದೂರಗೊಳಿಸಿ ಶಾಂತಳಾದಳು. ಆಕೆಯ ಚಿತ್ತವೃತ್ತಿಯು ಹರ್ಷದಿಂದ ವಿಕಾಸಗೊಂಡಿತು. ಶುಕ್ಲ ಪಕ್ಷದಲ್ಲಿ ಉದಯಿಸಿದ ಚಂದ್ರನಿಂದ ರಾತ್ರಿಯು ಶೋಭಾಯಮಾನವಾಗಿರುವಂತೆ ಹರ್ಷಗೊಂಡ ಮುಖದಿಂದ ವೈದೇಹಿಯು ಕಂಗೊಳಿಸಿದಳು. ಇತ್ಯಾರ್ಷೇ ಶ್ರೀಮದ್ ರಾಮಾಯಣೆ ವಾಲ್ಮೀಕಿಯೇ ಆದಿಕಾವ್ಯೆ ಸುಂದರಕಾಂಡೇ ಏಕೋನತ್ರಿಂಶಃ ಸರ್ಗಃ. ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ 29ನೆಯ ಸರ್ಗವು ಮುಗಿಯಿತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.